ಹಾಯ್ ಫ್ರೆಂಡ್ಸ್, ಕೃಷ್ಣನಗರಿ ಎಂದೇ ಪ್ರಸಿದ್ಧವಾಗಿರುವ ಉಡುಪಿಯಲ್ಲಿ ಆಚರಿಸುವಂತಹ ಪರ್ಯಾಯ ಎಂದರೇನು, ಹಾಗೆ ಈ ಪರ್ಯಾಯವನ್ನು ಯಾಕೆ ಆಚರಿಸ್ತಾರೆ, ಎಲ್ಲ ವಿಚಾರವನ್ನು ನನಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೇನೆ. ಉಡುಪಿ ಕೃಷ್ಣ ಮಠದಲ್ಲಿ ಪೂಜೆ ಹಾಗೂ ಆಡಳಿತವನ್ನು ದ್ವೈತಜ್ಞಾನಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿರುವಂತಹ ಅಷ್ಟಮಠದ ಸ್ವಾಮೀಜಿಗಳು ಅಥವಾ ಮಠಾಧೀಶರು ವಿತರಿಸಲಾಗುತ್ತದೆ. ಪ್ರತಿ ಮಠದ ಪ್ರತಿಯೊಬ್ಬ ಸ್ವಾಮೀಜಿಗಳು 2 ವರ್ಷಗಳ ಕಾಲದಂತೆ ಉಡುಪಿ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸುವ ಅವಕಾಶ ಸಿಗುತ್ತದೆ. ಹಾಗೂ ಈ ಪರ್ಯಾಯದ ಸಂದರ್ಭದಲ್ಲಿ ಕೃಷ್ಣ ಮಠದ ಪೂಜೆ ಹಾಗೂ ಆಡಳಿತವನ್ನು ಒಂದು ಅಷ್ಟಮಠದ ಸ್ವಾಮೀಜಿಯಿಂದ ಮತ್ತೊಂದು ಅಷ್ಟಮಠದ ಸ್ವಾಮೀಜಿಗೆ ಹಸ್ತಾಂತರಿಸಲಾಗುತ್ತದೆ. ಹಾಗೆ ಪರ್ಯಾಯವು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಜನವರಿ 18ರ ಮುಂಜಾನೆ ನಡೆಯುತ್ತದೆ. ಸರ್ವಜ್ಞ ಪೀಠದ ಆರೋಹಣ ಸ್ವಾಮೀಜಿ ಉಡುಪಿಯಿಂದ ದಕ್ಷಿಣಕ್ಕೆ ಇರುವ ಕಾಪು ಬಳಿಯ ದಂಡತೀರ್ಥ ಎಂಬ ಸ್ಥಳದಲ್ಲಿ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿ ಮಧ್ವ ಸಂಪ್ರದಾಯದಂತೆ ಪೂಜೆ ಮಾಡಲಾಗುತ್ತದೆ. ಹಾಗೆ ಶ್ರೀಕೃಷ್ಣನ ಪೂಜೆಯನ್ನು ಸ್ವೀಕರಿಸುವ ಆರೋಹಣ ಸ್ವಾಮೀಜಿಯು ಮಧ್ಯರಾತ್ರಿ 3 ಗಂಟೆಗೆ ಉಡುಪಿ ನಗರವನ್ನು ಪ್ರವೇಶಿಸುತ್ತಾರೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸಲಾಗುತ್ತದೆ. ಇನ್ನು ಸರ್ವಜ್ಞ ಪೀಠದ ಸ್ವಾಮೀಜಿಗಳು ಸಿಂಹಾಸನವೇರುವ ಮೊದಲು ಪರ್ಯಾಯಕ್ಕೆ 1 ವರ್ಷಕ್ಕೆ ಮೊದಲು ಆರೋಹಣ ಸ್ವಾಮೀಜಿಯಿಂದ ಧಾರ್ಮಿಕ ಕ್ರಿಯೆಗಳನ್ನು ಪ್ರಾರಂಭಿಸಲಾಗುತ್ತದೆ. ಅವುಗಳಲ್ಲಿ ಮುಖ್ಯವಾದುದು ಬಾಳೆ, ಅಕ್ಕಿ, ಕಟ್ಟಿಗೆ ಮತ್ತು ಭತ್ತ. ಇನ್ನು ದೇವರ ನೈವೇದ್ಯಕ್ಕೆ ಬಾಳೆಹಣ್ಣು, ಹಾಗೆ ಬರುವ ಭಕ್ತಾಭಿಮಾನಿಗಳ ಭೋಜನಕ್ಕಾಗಿ ಅಕ್ಕಿ, ಕಟ್ಟಿಗೆ ಹಾಗೂ ಭತ್ತವನ್ನು ಬಳಸಲಾಗುತ್ತದೆ. ಉಡುಪಿಯಲ್ಲಿ ಕೃಷ್ಣ ಮಠವನ್ನು ನಡೆಸುವ ವೆಚ್ಚವು ಭರಿಸಲು ಪರ್ಯಾಯ ಅವಧಿಯಲ್ಲಿ ಕೃಷ್ಣ ಮಠದ ಉಸ್ತುವಾರಿ ಹೊಂದಿರುವ ಆಯಾ ಮಠ ಅನೇಕ ಬಾರಿ ಈ ಸಂದರ್ಭಗಳಲ್ಲಿ ಸಾಲವನ್ನು ಸಹ ತೆಗೆದುಕೊಳ್ಳುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೃಷ್ಣನಗರಿ ಉಡುಪಿಯಲ್ಲಿ ನಡೆಯುವ ಪರ್ಯಾಯದ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.